ಭಾರತ ದೇಶದಲ್ಲಿ ಮಹಾನ್ ಮಹಾನ್ ಋಷಿಗಳು ತಮ್ಮದೇ ಆದಂತಹ ಒಂದು ಕುಟೀರ ಅಥವಾ ಆಶ್ರಮ ಅಂತ ಕರೀತೇವೆ. ಅಂಥ ಆಶ್ರಮದಲ್ಲಿ ನಾನಾ ರೀತಿಯಾದಂತಹ ಯಾವುದೇ ಒಂದು ಕಾಯಿಲೆ ಬಂದರೂ ಕೂಡ ಅದಕ್ಕೆ ಮಂತ್ರಶಕ್ತಿಯ ಮೂಲಕವಾಗಿ ಪರಿಹಾರವನ್ನು ಕೊಡ್ತಾ ಇದ್ರು. ಮತ್ತು ಎಂತಹ ಒಂದು ಕೋಮದಲ್ಲಿ ಇರ್ತಕ್ಕಂಥವರನ್ನು ಕೂಡ ಅವರು ಎತ್ತುತ್ತಾ ಇದ್ರು, ಜೀವವನ್ನು ಕೊಡ್ತಾ ಇದ್ರು, ಜೀವವನ್ನು ತುಂಬ್ತಾ ಇದ್ರು. ಅಂತಹ ಶಕ್ತಿಯನ್ನು ನಮ್ಮ ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮಾಡಿರ್ತಕ್ಕಂಥದ್ದು. ತದನಂತರದಲ್ಲಿ ಆಶ್ರಮಗಳಲ್ಲಿ ಆ ರೀತಿಯಾದಂತಹ ಒಂದು ಪರಂಪರೆ ಇರತಕ್ಕಂತಹದ್ದು ನಡ್ಕೊಂಡು ಹೋಯಿತು. ಆದರೆ ಈಗಿನ ಒಂದು ಆಶ್ರಮಗಳಲ್ಲಿ ಆ ರೀತಿಯಾದಂತಹದ್ದು ಯಾವೂ ಕೂಡ ಇಲ್ಲದೆ ಇರುವುದರಿಂದ ಜನರಿಗೆ ತುಂಬ ಸಮಸ್ಯೆಗಳು ಎದುರಾಗ್ತಾ ಇರತಕ್ಕಂಥದ್ದನ್ನು ಕೂಡ ನಾವು ಮನಗಂಡು ಅದ್ಭುತವಾದಂತಹ ರೀತಿಯಲ್ಲಿ ಈ ಒಂದು ಶಕ್ತಿಯನ್ನ ಈಗ ನಾವು ಮಾಡ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು. ಯಾವ ವ್ಯಕ್ತಿಗಳು ಎಲ್ಲೇ ಇದ್ದರೂ ಕೂಡ, ಅದರಲ್ಲಿ ಕ್ಯಾನ್ಸರ್ ಆಗಿರ್ಬೋದು, ಗ್ಯಾಂಗ್ರೀನ್ ಆಗಿರ್ಬೋದು, ಪೀಡ್ಸ್ ಆಗಿರ್ಬೋದು, ಅನೇಕ ರೀತಿಯಾದಂತಹ ರೋಗ ರುಜಿನಗಳನ್ನು ಶಕ್ತಿಯ ಮೂಲಕವಾಗಿ ನಮಗೆ ಆಶ್ರಮ ಇಲ್ಲದೆ ಇದ್ದರೂ ಕೂಡ ನಾವು ಅವರು ಎಲ್ಲಿರ್ತಾರೋ ಅಲ್ಲೇ ಚಿಕಿತ್ಸೆಯನ್ನು ಮಾಡಿ ಅವರನ್ನು ಸರಿಪಡಿಸುವಂಥದ್ದನ್ನು ನಾವು ಮಾಡ್ಕೊಂಡು ಹೋಗ್ತಾ ಇರ್ತೇವೆ. ಇದು ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ವ್ಯಕ್ತಿಗಳು ಯಾವುದೇ ದೇಶದಲ್ಲಿ ಇದ್ದರೂ ಕೂಡ ತಾವು ಕೂತಂತಹ ಸ್ಥಳದಿಂದ ಆ ವ್ಯಕ್ತಿಗಳನ್ನು ಕ್ಯೂರನ್ನು ಮಾಡಿಕೊಡ್ತಾ ಇದ್ದೇವೆ. ಜೊತೆಯಲ್ಲಿ ಎಂತಹ ಸಮಸ್ಯೆಗಳಿದ್ರೂ ಕೂಡ ಬ್ರಹ್ಮ ಕೊಟ್ಟಂತಹ ಆಯುಷ್ಯ ಇರುವಲ್ಲಿ ತನಕ ಅವರ ರಕ್ಷಣೆ ಹೇಳ್ತಕ್ಕಂಥದ್ದು ಆಗ್ತಾ ಇರ್ತಕ್ಕಂಥದ್ದು. ಜೊತೆಯಲ್ಲಿ ಅನೇಕ ಜನರು ಇದರ ಸದುಪಯೋಗವನ್ನು ಪಡೆದಿರತಕ್ಕಂಥದ್ದು ತುಂಬ ಹೆಮ್ಮೆ ಪಡುವಂತಹ ವಿಚಾರವಾಗಿರ್ತದೆ. ಆ ನಿಟ್ಟಿನಲ್ಲಿ ನಾವು ಕೂಡ ಹಿಂದಿನ ಋಷಿ ಮುನಿಗಳು ಮಾಡಿದ ಪರಂಪರೆಯನ್ನು ಉಳಿಸಬೇಕಾದದ್ದು ನಿಮ್ಮೆಲ್ಲರ ಕರ್ತವ್ಯವಾಗಿದೆ. ವಾಗಿರುವುದರಿಂದ ಆದಷ್ಟು ಮಠ ಮಾನ್ಯಗಳೆಲ್ಲವೂ ಕೂಡ ಆ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡತಕ್ಕಂಥದ್ದು. ಜೊತೆಯಲ್ಲಿ ಅಷ್ಟೇ ಅಲ್ಲದೆ ಧರ್ಮ ರಕ್ಷಣೆಯಲ್ಲಿ ಮನುಷ್ಯರನ್ನು ಸರಿಪಡಿಸ್ತಕ್ಕಂಥದ್ದು ಕೂಡ ಉತ್ತಮ ಕಾರ್ಯಾಗಿರ್ತಕ್ಕಂಥದ್ದು. ಮನುಷ್ಯರು ಅಥವಾ ನಾವುಗಳು ಇದ್ದರೆ ಮಾತ್ರ ಧರ್ಮಗಳು ಉಳಿಯತಕ್ಕಂಥದ್ದು. ಹಾಗಾಗಿ ಆ ನಿಟ್ಟಿನಲ್ಲಿ ಆಶ್ರಮದವರಾಗಿರಬಹುದು ಅಥವಾ ಗುರು ಪೀಠಾಧಿಪತಿಗಳಾಗಿರಬಹುದು, ಎಲ್ಲರೂ ಕೂಡ ಆ ನಿಟ್ಟಿನಲ್ಲಿ ಧರ್ಮವನ್ನು ಜಾಗೃತಿಯನ್ನಗೊಳಿಸುವಂತಹ ನಿಟ್ಟಿನಲ್ಲಿ ಮತ್ತು ದೈವಿಕವಾದಂತಹ ಶಕ್ತಿಯನ್ನು ಎತ್ತಿ ಹಿಡಿದು ತೋರಿಸುವಂತಹ ನಿಟ್ಟಿನಲ್ಲಿ ಮುಂದಾದರೆ ತುಂಬ ಸಂತೋಷ. ಯಾಕೆ ಅಂತ ಕೇಳಿದರೆ ಔಷಧಿ 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 ಅಂತ ಹೇಳಿಕೊಂಡು ಜನರು ಸಾಯ್ತಾ ಇರತಕ್ಕಂಥದ್ದು ನಮ್ಮ ಕಣ್ಣೆದುರಿನಲ್ಲಿ ಇರತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಅದನ್ನು ತಪ್ಪಿಸ್ಲಿಕ್ಕೋಸ್ಕರವಾಗಿ ಈಗ ಹಿಂದಿನವರೆಲ್ಲ 120-100 ವರ್ಷಗಳೆಲ್ಲ ಹೇಗೆ ಗಟ್ಟಿಯಾಗಿರ್ತಾ ಇದ್ರು, ಯಾವುದೇ ಔಷಧಿ ಇಲ್ಲದೆ ಪರಮಾತ್ಮ ಕೊಟ್ಟಂಥ ಆರೋಗ್ಯದ ಮೂಲಕ ಅಂತ ಹೇಳೋದನ್ನು ನಾವು ನೆನಪಿನಲ್ಲಿಟ್ಕೊಂಡು ಈ ರೀತಿಯಾದಂತಹ ಒಂದು ಯಾವ ಅಪಾಯವೂ ಇಲ್ಲದೆ ಇರತಕ್ಕಂಥದ್ದನ್ನು ನಾವು ಅನುಸರಿಸಿ ದೈವಿಕವಾದಂತಹ ಶಕ್ತಿಯ ಮೊರೆಯನ್ನು ಹೋಗೋಣ.